ಇಡೀ ಭಾರತದಲ್ಲಿ ಒಂದು ಚಿತ್ರದ ಬಗ್ಗೆ ಬಹಳ ದೊಡ್ಡ ಪ್ರಚಾರ ಆಗೋಯ್ತು. ಅದು ಬಂತು, ಯಶಸ್ವಿ ಆಯ್ತು. ಇದನ್ನ ನೋಡಿ ನಮ್ಮ ಹುಡುಗರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಕಿಲಾಡಿ ಕುಟುಂಬದಲ್ಲಿ ನಾವು ಯಾವ್ದ್ರಲ್ಲಿ ಕಮ್ಮಿ ಇದ್ದೀವಿ, ನಾವು ತೋರಿಸ್ತೀವಿ, ನಮ್ಗೆ ಒಂದು ಅವಕಾಶ ಕೊಡಿ ಅಂತ. ಇವ್ರಿಗೆ ನಾವೊಂದು ಟೈಟ್ಲ್ ಕೊಟ್ಬಿಡೋಣ, ಕಿಲಾಡಿ ಬಾಹುಬಲಿಗಳು. ವೆಲ್ಕಮ್ ಮಾಡ್ತೀವಿ ಅವ್ರಿಗೆ. ಬಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ. ನೀವು ನೋಡಿ, ನೀವು ಶಾಕ್ ಆಗಿಲ್ಲ ಅಂದ್ರೆ ಕೇಳಿ. ಬನ್ರಪ್ಪ. ನಾನ್ ಮಗನ್ ನನಗೆ ಆಫರ್ ಟೀಚರ್ ಕಟ್ಟಪ್ಪ ಸಾರಿ ಕೇಳ್ಬೇಕು. ಕಿಲಾಡಿ ಬಾಹುಬಲಿ ಬ್ಯಾನ್ ಆಗ್ಬೇಕು. ಏ ಕಟ್ಟಪ್ಪ, ಇಡೀ ವರ್ಲ್ಡ್ ಅನ್ನ ಆಳ್ತಾ ಇರೋದು ನಾನೇ. ಒಬಾಮ ಇಂಡಿಯಾಗ್ ಬಂದಾಗ ನನ್ ಮನೆಗ್ ಬಂದಿಲ್ಲ ಅಂತ, ನಾನು ಅಮೆರಿಕಾಗ ಹೋದಾಗ ನಾನು ಅವ್ನ ಮನೆಗೆ ಹೋಗಿಲ್ಲ. ಅರ್ಥ ಆಯ್ತಾ? ಅಂತ ಸ್ವಾಭಿಮಾನಿ ಕನ್ನಡಿಗ ನಾನು. ಈ ಬಚ್ಚ ವೆಂಕಟೇಶನೇ ಇಡೀ ವರ್ಲ್ಡ್ ಅಲ್ಲ, ತಮಿಳ್ನಾಡಲ್ಲಿದೆ. ಅಷ್ಟೇ ಯಾಕೆ ನಿನ್ ಮನೆ ಮೇಲೆ ಬಾಡಿಗೆಗಿದ್ದಾರೆ. ಅರ್ಥ ಆಯ್ತಾ? ಲೇ ಕಟ್ಟಪ್ಪ, ನಿನ್ನಷ್ಟಕ್ಕೆ ನೀನು ಹೀರೋ ಆಗಿರ್ಬೇಕು, ಆದ್ರೆ ರಿಯಲ್ ಹೀರೋ ನಾನು. ಅರ್ಥ ಆಯ್ತಾ? ಯಾಕ್ರೋ ನನ್ನ ಫಿಲಮ್ ಬರ್ತಿಲ್ಲ? ಪ್ಲೀಸ್ ಕಣ್ರೋ, ಬೀದಿಗೆ ಬಂದ್ಬಿಟ್ಟಿದ್ ಕಣ್ರೋ, ಪ್ಲೀಸ್ ಬನ್ರೋ, ಅರ್ಥ ಮಾಡ್ಕೊಡ್ರೋ. ನನ್ನ ಮಗನ್, ನನ್ನ ಪ್ಯಾಂಟು, ನನ್ನ ಶೂ. ಸಿರಿಗಣ್ಣ ಮಾಲ್ಗೆ ಕನ್ನಡ 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 ಕನ್ನಡ. ಕಟ್ಟಪ್ಪ, ಈ ನಾಗರಾಜ್ ಹೇಳೋದಿಷ್ಟೇ. ನೀವೇನೇ ಮಾತಾಡಿದ್ರು ಕರ್ನಾಟಕದಲ್ಲಿ ಕಿಲಾಡಿ ಬಾಹುಬಲಿನ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ನೀವು ಕನ್ನಡಿಗರು ಮಾಡಿದ ಅವಮಾನವನ್ನ ನಾವು ಸಹಿಸಿಕೊಳ್ಳಲ್ಲ. ಈ ವಿಚಾರವಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ. ಕತ್ತೆ ಮೆರವಣಿಗೆ, ನಾಯಿ ಮೆರವಣಿಗೆ, ಹಂದಿ ಮೆರವಣಿಗೆ, ಕೋತಿ ಮೆರವಣಿಗೆ, ಕೊನೆಗೆ ಗಡ್ಡ ಬಿಡುವ ಚವಳಿ, ಎಲ್ಲಾ ಚಳವಳಿಗಳನ್ನ ಮಾಡ್ತೀವಿ. ಈಗ ಕಿಲಾಡಿ ಬಾಹುಬಲಿ ಸಿನಿಮಾನ ನೋಡ್ಬಿಡೋಣ, ಆಮೇಲೆ ನಮ್ಮ ಹೋರಾಟವನ್ನ ಮುಂದುವರಿಸೋಣ. ಅಯ್ಯ, ನೀವಾದ್ರೂ ಹೇಳಿ ಅಲ್ಲ, ನಾನು ಫಿಲಮ್ ನೋಡಕ್ ಬನ್ನಿ ಅಂತ ಹೇಳಿ ಅಲ್ಲ. ನೋಡ್ಲೇಬೇಕು. ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾವನ್ನ ನೋಡ್ಲೇಬೇಕು, ನೋಡ್ತಾರೆ. ಈಗ ನಾವು ಕಿಲಾಡಿ ಬಾಹುಬಲಿ ಸಿನಿಮಾನ ನೋಡಿ. ನನ್ನ ಮಗನ್, ನನ್ನ ಎಕ್ಕಡ ಕಟ್ಟಪ್ಪ ಸಾರಿ ಕೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ರಾಜಮೂಳೆ. ಕನ್ನಡದ ಮಗ, ರಾಯಚೂರು ಮಾನ್ವಿ ತಾಲೂಕು ಮಗ. ನನಗೆ ಕನ್ನಡ ಅಷ್ಟು ಸರಿಯಾಗಿ ಬರಲ್ಲ, ಅದಕ್ಕೆ ಮೊದಲನೇ ಸಾರಿ ಈ ಕಟ್ಟಪ್ಪನನ್ನು ನನ್ನ ಸಿನಿಮಾಗೆ ಹಾಕ್ಕೊಂಡೆ, ಅದಕ್ಕೆ ಎರಡನೇ ಸಾರಿ. ನೀವು ಸಾರಿ ಸಾರಿ ಹೇಳ್ತಾ ಇದ್ರು, ಕಟ್ಟಪ್ಪ ಸಾರಿ ಕೇಳ್ತಾ ಇಲ್ಲ, ಅದಕ್ಕೆ ಮೂರನೇ ಸಾರಿ. ನಮ್ಮ ಕಿಲಾಡಿ ಬಾಹುಬಲಿ ಭಾಗ 1ಕ್ಕೆ ಈ ಮುಂಚೆ ಎಷ್ಟು ಉತ್ತೇಜನ ಕೊಟ್ಟಿದ್ದೀರೋ ಅಷ್ಟೇ ಉತ್ತೇಜನವನ್ನು ಕಿಲಾಡಿ ಬಾಹುಬಲಿ 2ಕ್ಕೂ ಕೂಡ ಕೊಟ್ಟು ನಮ್ಮನ್ನು ಹರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಕಟ್ಟಪ್ಪನವರಿಗೆ ಸಾರಿ ಕೇಳಲು ನಾನು ವೈಯಕ್ತಿಕವಾಗಿ ಮನವಿಯನ್ನು ಮಾಡ್ಕೊಳ್ತೀನಿ. ಅಣ್ಣ, ಕಟ್ಟಪ್ಪಗೆ ಸಾರಿ ಕೇಳು ಅಂದ್ರೆ ಗಡ್ಡಪ್ಪ ಯಾಕಣ್ಣ ಸಾರಿ ಕೇಳ್ತಾವನೆ? ಬಚ್ಚ ವೆಂಕಟ್ ಈ ಸ್ಕಿಟ್ ಅಲ್ಲಿ ಗಡ್ಡಪ್ಪ ರಾಜಮೌಳಿ ಕ್ಯಾರೆಕ್ಟರ್ ಮಾಡಿದೆ. ನಿನಗೆ ಇವೆಲ್ಲ ಅರ್ಥ ಆಗಲ್ಲ, ನೀನು ಹಮ್ಮಿಕೊಂಡು ಕೂತ್ಕೋ. ಏನ್ರಪ್ಪ? ಕಟ್ಟಪ್ಪ, ನೀನು ಸಾರಿ ಕೇಳಲೇಬೇಕು, ಸಾರಿ ಕೇಳಲೇಬೇಕು. ಸಾರಿ ಕೇಳಲ್ಲ ಅಂದ್ರೆ ನಾವು ಬಿಡಲ್ಲ, ಉಗ್ರವಾದ ಹೋರಾಟ ಮಾಡ್ತೀವಿ, ಮುಖಕ್ಕೆ ಸಗಣಿ ಬಳಿಯೋ ಹೋರಾಟ ಮಾಡ್ತೇವೆ. ಆಯ್ತು ಬಿಡಪ್ಪ. ಕೇಳಲೇಬೇಕು.
9 ವರ್ಷಗಳ ಹಿಂದೆ ಸುಮಾರು ಜನ ರೊಚ್ಚಿಗೆದ್ದು ಮೀಟಿಂಗ್ ನಲ್ಲಿ ದಮ್ ಕಟ್ಟಿ ಮಾತಾಡಿದ್ರು. ಅದರಲ್ಲಿ ನಾನು ಒಬ್ಬ. ಅಲ್ಲಿ ನಾನು ಬಳಸಿದ ಕೆಲವು ಪದಗಳಿಂದ ಕನ್ನಡಿಗರಿಗೆ ನೋವಾಗಿರೋದ್ರಿಂದ, ಆದ್ರೆ ನನ್ನ ಉದ್ದೇಶ ಅದಾಗದೇ ಇರೋದ್ರಿಂದ, ಉದ್ದೇಶ ಇಲ್ಲದಿದ್ದರೂ ಉದ್ದೇಶದಿಂದಲೇ ಇದೆ ಎಂದು ಉದ್ದೇಶಪೂರ್ವಕವಾಗಿ ಕೆಲವರು ಇದನ್ನ ಉದ್ದೇಶಿಸಿ ಕಿರಿಕ್ ಮಾಡುತ್ತಿರುವುದರಿಂದ ನಾನ್ ಮಗಳು, ನನ್ ಎಕ್ರ, ನನ್ ಸಾಯ್ತು. ಅಣ್ಣ ಏನಾದ್ರು ಅರ್ಥ ಆಯ್ತಾ? ಆಗ್ತಾ ಇದೆ. ಲೈಟ್ ಆಗಿ ಕಣ್ಣು ಮಂಜು ಮಂಜು ಆಗ್ತಾ ಇದೆ. ಮೂರ್ಛೆ ಹೋಗಕ್ಕಿಂತ ಮುಂಚೆ ಕೂತ್ಕೊಂಡ್ಬಿಡಣ. ತಂಗ್ಯವ್ವ ಎಲ್ಗೊಂಟೆ? ಮೊದ್ಲು ನೀನ್ ಸಾರಿ ಕೇಳು. 9 ವರ್ಷಗಳ ಹಿಂದೆ ತಮಿಳರ ಮೇಲೆ ಹಲ್ಲೆ ಮಾಡದೇ ಇದ್ದಿದ್ದರೆ, ನಾನು ಹಾಗೆ ಮಾತಾಡದೇ ಇದ್ದಿದ್ದರೆ, ಕನ್ನಡಿಗರಿಗೆ ನೋವಾಗದೇ ಇದ್ದಿದ್ದರೆ, ಇಂತಹ ಸಂಕಷ್ಟ ಪರಿಸ್ಥಿತಿ ಉದ್ಭವ ಆಗದೇ ಇದ್ದಿದ್ದರೆ, ಬಾಹುಬಲಿ ಸಿನಿಮಾನ ಮಾಡದೇ ಇದ್ದಿದ್ರೆ, ಸಲ್ಮಾನ್ ಖಾನ್ ಜಿಂಕೆ ಹೊಡಿದೇ ಇದ್ದಿದ್ರೆ, ಸಂಜು ಮುಳ್ಮಿಂಡ್ರಿ ಮದುವೆಯಾಗಿ ಮಕ್ಕಳಾಗದೇ ಇದ್ದಿದ್ರೆ, ರಮ್ಯಾ ರಾಜಕೀಯಕ್ಕೆ ಬರದೇ ಇದ್ದಿದ್ರೆ, ನಾನ್ ಮಗಳು, ನನ್ ಸಾಯ್ತು. ಅಣ್ಣ ಕಟ್ಟಪ್ಪ ಸಾರಿ ಕೇಳಿದ್ನ. ಈಗ ತಾನೇ ಸಿನಿಮಾ ಶುರುವಾಗಿದೆ. ಸಿನಿಮಾ ಮುಗಿಯುವಷ್ಟರಲ್ಲಿ ಕೇಳ್ತಾನೆ, ನೀನು ಸುಮ್ಮನೆ ಕೂತ್ಕೋ. ತಂಗ್ಯವ್ವ ಈಗ್ಲಾರು ಹೇಳು, ಎಲ್ಗೋಯ್ತಾ ಇದೆಯಾ? ಕಂಪ್ನಿ ಬೋರ್ಡ್ ಮೀಟಿಂಗಿಗೆ ಗೊತ್ತಾಗಲ್ವಾ? ನಮ್ಮ ಅರಮನೆಯಲ್ಲಿ ಟಾಯ್ಲೆಟ್ ಇಲ್ಲ. ನಾವು ಸ್ವಚ್ಛ ಭಾರತ್ನ ಫಾಲೋ ಮಾಡ್ತೀವಿ. ಸ್ವಚ್ಛ ಭಾರತ್ ಸ್ಕೀಮ್ ಅಲ್ಲಿ ಬಂದಿದ್ದ ಹಣನ ಆ ಕಾಲಕ್ಕೆ ತಗೊಂಡು ಹೋಗಿದ್ದಾನೆ. ಸಾಲದಕ್ಕೆ ಅವ್ರ ಅರಮನೆಯಲ್ಲಿ ಚಿನ್ನದ ಕಮೋಡ್ ಬೇರೆ ಮಾಡಿಸ್ಕೊಂಡಿದ್ದಾನೆ. ಯಾರು ಆ ಚಿನ್ನದ ಕಮೋಡನ್ನ ನನ್ನ ಪಾದದಡಿ ಇರ್ತಾರೋ ಅವರಿಗೆ ಈ ಮಾಸ್ ಮಧ್ಯ ಪಟ್ಟಾಭಿಷೇಕ. ಇದು ನೋ ಮಾಟ, ನೋ ಮಾಟ. ಇದೇ ಇವ್ರ ಮಾತು, ಇದೇ ಇವ್ರ ಶಾಸನ. ಕರೆದು ಬಿಡ್ಲಾ? ಬಾಹುಬಲಿ भड़ी 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 राम भड़ी साहोरे बाहुबली भड़ी 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 राम भड़ी साहोरे बाहुबली ಅಮ್ಮ ಕಾಳಕ್ಕೆ ಅರಮನೆಗೆ ನುಗ್ಗಿ ಕಮ್ಮಡನ್ನ ಕಿತ್ಕೊಂಡ್ ಬಂದಿದ್ದೀನಿ. ಶಬಾಷ್ ಬಾಹುಬಲಿ, ಇದೇ ಖುಷಿಲಿ ಏನ್ ಬೇಕು ಕೇಳು. ನೀನು ಮೊದಲು ಕನ್ನಡಿಗರ ಸಾರಿ ಕೇಳು. ಮತ್ತೆ ಪೇಪರ್ ತೆಗಿತಾ ಇದ್ದಾನೆ ಕಣೋ. ನನಗೆ ಕನ್ನಡಿಗರ ಮೇಲೆ ಬೇಜಾರಿಲ್ಲ. ಕಟ್ಟಪ್ಪ, ಕನ್ನಡಿಗರ ಮೇಲೆ ಬೇಜಾರಿಲ್ಲ, ಬಾಳೆಹಣ್ಣಲ್ಲಿ ಬೀಜ ಇಲ್ಲ, ಮೈಸೂರು ಪಾಕಲ್ಲಿ ಮೈಸೂರಿಲ್ಲ ಅಂತ ಇಲ್ಲದೆ ಇರೋ ಕಥೆಗಳನ್ನೆಲ್ಲ ಹೊಡೆದ್ರೆ ನಾವು ಸುಮ್ಮನೆ ಇರಲ್ಲ. ರೊಚ್ಚಿಗೆ ಬಿಡ್ತೀವಿ, ಕಿತ್ತು ದಬಾಕ್ ಬಿಡ್ತೀವಿ. ನೇರವಾಗಿ ವಿಷಯಕ್ಕೆ ಬಾ, ವಿಷಯಕ್ಕೆ ಬಾ, ವಿಷಯಕ್ಕೆ ಬಾ. ಈ ಘಟನೆ ಆದ್ಮೇಲೆ ನನ್ನ 30 ಸಿನಿಮಾ ರಿಲೀಸ್ ಆಗಿದೆ. ನನ್ನ ಎಲ್ಲಾ ಸಿನಿಮಾನು ಹೇಗೆ ಕರ್ನಾಟಕದಲ್ಲಿ ರಿಲೀಸ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ರೋ ಹಾಗೆ ಈ ಸಿನಿಮಾನು ರಿಲೀಸ್ ಆಗೋಕೆ ಅವಕಾಶ ಮಾಡಿಕೊಡಬೇಕು. ಹಾಗಂತ ನಾನು ತಮಿಳರ ಪರ ಹೋರಾಟನ ನಿಲ್ಲಿಸಿಲ್ಲ. ನನ್ರಿ ವಣಕಂ. ನಾನ್ ಮಗಳು. ಅಣ್ಣ ಕಟ್ಟಪ್ಪ ಸಾರಿ ಕೇಳಿದ್ನ. ನಾನು ಆಗ್ಲೇ ಹೇಳಿಲ್ವಾ? ಕೇಳ್ತಾನೆ ಕೇಳ್ತಾನೆ ಕೇಳ್ತಾನೆ, ಕೇಳೋವರೆಗೂ ನೀನು ಅಮ್ಮಿಕೊಂಡು ಕೂತ್ಕೋ. ಕೂತ್ಕ. ಅಲ್ಲಿಂದ ಹೊತ್ಕೊಂಡು ಬಂದಿದ್ಯಾ, ಭಾರ ಆಗ್ತಿಲ್ವಾ? ಆಗ್ತಾ ಇದೆ. ಇಲ್ಕೊಂಡು ನಾನು ಇಳಿಸ್ತೀನಿ. ತಗೋ. ಏನಂತೆ ನೀನು? ಯಾರು ನಿನ್ನ ಕಾಲ ಹತ್ರ ಕಾಮೋಡಿ ಇರ್ತಾರೋ ಅವ್ರಿಗೆ ಈ ಪಟ್ಟ. ನನ್ ಮಗನ ಇಟ್ಟಿದ್ದು. ಬರೀ ಮೋಸ. ಮೋಸ ಅಲ್ಲ, ಇದು ರಾಜತಂತ್ರ. ಜಗ್ಗೇಶ್ ಅಣ್ಣ ನಮಸ್ಕಾರ ಅಂತೆ. ಯಾರು ನನ್ನ ಕಮರ್ ಕತ್ತಿರೋದು? ಕಮಾಟ್! ಅಯ್ಯೋ ನಾನಲ್ಲ ನಾನಲ್ಲ ನಾನಲ್ಲ. ಹೋದ ಯುದ್ಧದಲ್ಲಿ ನನ್ನ ಬ್ಯಾಕ್ ಅನ್ನ ಕಲ್ಲಂಗಡಿ ತರ ಕುಯ್ದಿದ್ದಾರೆ. ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂರಕ್ ಆಗಲ್ಲ ಕಂಡ್ರು ಅಂತಿದ್ದಾನೆ. ನಾವು ಸ್ವಚ್ಛ ಭಾರತ್ನ ಫಾಲೋ ಮಾಡ್ತೀವಿ. ಅಪ್ಪಿ ತಪ್ಪಿ ನಮ್ಮ ಹುಡುಗರ ಕೈಲೇನಾದ್ರು ಸಿಕ್ಕಾಕೊಂಡ್ಬಿಟ್ಯಾ ಹುಷಾರ್. ಹೊಸ್ಕಾಕ್ಬಿಡ್ತಾರೆ ಕಾಲಕ್ಕೆಯ. ಹೋಗ್ತಾ ಇರೋ, ಹೋಗ್ತಾ ಇರೋ.
그치 아자 악주 놓쳤지 몰랐어 야 이거 놓쳤지 ನಾನು ಗೆದ್ರೆ ಕಮೋಡ್ ನನ್ಗೆ ಒಂದ್ ವೇಳೆ ನೀವು ಸೋತ್ರೆ ನನ್ನ ಅರಮನೆಯಲ್ಲಿ ಟಾಯ್ಲೆಟ್ ತೊಳಿಬೇಕಂತಿದ್ದಾನೆ. ನಾವೇನಾದ್ರೂ ಯುದ್ಧ ಗೆದ್ರೆ 오늘 좋네 아주도 좋스텔라 웃다 ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದಾನೆ. ಇವಳೇ ರಾಗಿ ಮುದ್ದೆ ಮಾಡ್ರೆ ಕೋಚಿ ತರ ಇದ್ದಾನೆ ಈ ನೀವು ಮಗಳು ಹೆಂಗಿದ್ದಾಳೆ ಏನು ನನ್ನ ಮಗಳು ಅನುಷ್ಕಾ ಅಂತಿದ್ದಾರೆ. ಅನುಷ್ಕಾ ನಿನ್ ಮಗಳ ಅಮ್ಮ ನಂಗೆ ಅನುಷ್ಕಾ ಬೇಕಮ್ಮ ಪ್ಲೀಸ್ ಅಮ್ಮ ಅನುಷ್ಕಾ ನನ್ಗೆ ಮದುವೆ ಮಾಡಿಕೊಡು ಭಾಷೆ ಕೊಡು. ನಂಗೂ ಕೊಡು ಡೇಯ್ ಅವಳು ಒಂದೇ ಶಿಫ್ಟ್ ಅಲ್ಲಿ ಕೆಲಸ ಮಾಡೋದು ಬರ್ಲ ಈ ಕಡೆ. ಕಾಲಕ್ಕೆ ನನ್ನ ಮಗಳು ಅನುಷ್ಕಾ ನನ್ನ ಮಗ ಬಳ್ಳಾರನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ನಾ ಮಾಟ ಇದೇ ಹೇಳು ಮಾತು, ಇದೇ ಹೇಳು ಶಾಸನ. ಹೊಡೆದ ಚಪ್ಪಳೆ ಹೊಡೆದ್ರು. ಯುದ್ಧ ಜಗಣ 엄마 아야 좋아 야 ಬಾಹುಬಲಿ ಜೈ ಮಾಯುಸ್ಪತಿ ಕಬಡ್ಡಿಕಾರ ಕಬಡ್ಡಿಕೀರ ಯುದ್ಧನ ಗೆದ್ದಿದ್ದಾಯ್ತು. 엄마 지마지나가 깎라 가라시 빨라 보디 꿀마 야 ನಾನು ಯುದ್ಧದಲ್ಲಿ ಸೋತೆ ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದಾನೆ. ಅನುಷ್ಕಾ ನಾನು ತಪ್ಕೊಳ್ಳೋದ್ರೆ ನಾನು ತಪ್ಕೊಳ್ತಿದ್ದೆ ಮಾರ. ಇವಳು ಅನುಷ್ಕಾನ ಇದೋಗಿರೋ ಕುಸ್ಕಾ ತರ ಇದ್ದಾಳೆ. ಇವಳು ನನಗೆ ಬೇಡ ನಾನು ಇವಳನ್ನ ಮದುವೆ ಆಗೋದಿಲ್ಲ. ಬಲ್ಲಾಳ ನಾನ್ ಮಾತ್ ಕೊಟ್ಟಿದ್ದೀನಿ. ನೀ ಅನುಷ್ಕಳನ್ನ ಮದುವೆ ಆದ್ರೇನೆ ಮಾಹಿಷ್ಮತಿಗೆ ಮಹಾರಾಜ ಆಗೋಕ್ಕಾಗೋದು. ಅಯ್ಯೋ ಯಾವಾಗ ಹೋಗವ ಮಹಾರಾಜನು ಬೇಡ ಸೇನಾಧಿಪತಿನ ಬೇಡ ನಾನು ನೈಸ್ ರೋಡಲ್ಲಿ ಸೌತೆಕಾಯಿ ಮಾರ್ಕೊಂಡು ಜೀವನ ಮಾಡ್ತೀನಿ ನನಗೆ ಬೇಡ. ಬಾಹು ಅಮ್ಮ ಅವಳಿಗೆ ನೀನೇ ಬಾಳ್ ಕೊಡ್ಬೇಕು. ನಾನೇ ಬೇಡ ನನ್ನ ತಮ್ಮ ತಿನ್ಬಿಟ್ಟು ಬೇಡ ಕಟ್ಟಪ್ಪ ತಂಗ್ಯವ್ವ ಈಗೇನ್ ಮಾಡೋದು? ನಿರ್ಧಾರನ ಹುಡುಗಿಗೆ ಬಿಡೋಣ. ಅವಳು ಯಾರ ಕುತ್ತಿಗೆಗೆ ಯಾರು ಹಾಕ್ತಾಳೋ ಅವನೇ ಅವಳ ಗಂಡ. ಇದು ಕಟ್ಟಪ್ಪ ಮಾತೆ ನಾ ಮಾತೆ ರೆಡಿ ಇದ್ದೀನಿ. ನೀನು ವೇಲನ್ನ ಯಾರ ಕುತ್ತಿಗೆಗೆ ಹಾಕ್ತೀಯೋ ಅವರೇ ನಿನ್ ಗಂಡ. ತಮ್ಮ ತಿನ್ಬಿಟ್ಟು ಬಿಡಕ್ಕ ಸಲಾಜಿ ಪಡ್ಲ ಗೋಬಿ ಮಂಚೂರಿ ಮಾಡ್ಕೊಂಡಿರ್ತಾನೆ ಬೆಟ್ಟು ಬಣ್ಣ ಅಯ್ಯಯ್ಯೋ ತಂಗ್ಯವ ಬೇಡವ ಅಯ್ಯೋ ಅಣ್ಣ ಕಾಪಾಡಣ್ಣ ನಿನ್ ಕಾಲಿ ಬೀಳ್ತೀರಣ್ಣ ಅಯ್ಯೋ ಅಣ್ಣ ನೀನೇ ಕಾಪಾಡಬೇಕಣ್ಣ. ನನ್ ಮಗನ್ ನನ್ನ ಎಕ್ಕಡ ನನ್ ಪ್ಯಾಂಟು ಹುಡುಗಿರ್ ಬ್ಯೂಟಿ ದೇಹದಲ್ಲ ಮನ್ಸಲ್ಲಿರೋದು. ಹೆಣ್ಮಕ್ಳಿಗೆ ಏನಾದ್ರೂ ಅವಮಾನ ಮಾಡಿದ್ರೆ ನನ್ನ ಮಕ್ಕಳು ಬೆಂಡೆತ್ ಬಿಡ್ತೀನಿ. ಅರ್ಥ ಆಯ್ತಾ? ಲೇ ಸೌಂದರ್ಯ ಅನ್ನೋದು ಅಟ್ಯಾಕ್ ಮಾಡಕ್ಕೆ ಜೀವನ ಮಾಡಕ್ಕೆ ಕ್ಯಾರೆಕ್ಟರ್ ಬೇಕು, ಕ್ಯಾರೆಕ್ಟ್ರು. ಅರ್ಥ ಆಯ್ತಾ? ನನ್ ಮಗನ್ ಏನೋ ಮಾತಿಗೆ ಹೇಳಿದ್ರೆ ಹಾರಾನೆ ಆಗ್ಬಿಟ್ಟಮ್ಮ. ಬಚ್ಚ ವೆಂಕಟ್ ರಾಜಮೂಳೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೇ ಆಗ್ಲಿ ರಾಜಮೂಳೆ ಕರ್ನಾಟಕದವರು. ಕ್ಲೈಮ್ಯಾಕ್ಸು ಅದ್ಭುತವಾಗಿದೆ. ಹಾಗಾಗಿ ಕ್ಷಮಿಸ್ಬಿಡೋಣ. ಹೋಗ್ಲಿ ಬಿಟ್ಬಿಡು. ಆಯ್ತು. ಎಕ್ಸ್ಟ್ರಾರ್ಡನರಿ ಆಗಿತ್ತು ಆಕ್ಟಿಂಗು. ಅದರಲ್ಲಿ ಅದೇನೋ ಪಾಪ ಅವ್ನಿಗೆ ಹಾಕೊಂಡು ರುಬ್ತಾ ಇದ್ರು, ಏನೋ ಸಾರಿ ಕೇಳು. ಅದಕ್ಕೆ ಏನ್ ಗೊತ್ತಾ, ಇದನ್ನ ನೋಡಿದಾಗ ನನ್ನ ಮನಸ್ಸಲ್ಲಿ ಏನು ಅನಿಸ್ತು ಗೊತ್ತಾ, ಕಲಾವಿದ ಅನ್ಸ್ಕೊಂಡವನು ಆರಾಮಾಗಿ ಆಕ್ಟ್ ಮಾಡ್ಕೊಂಡಿರ್ಬೇಕು. ಬೇರೆ ಉಸಾಬರಿಗಳನ್ನ ಮಾಡಕ್ ಹೋದಾಗ ಹೆಂಗೆ ಪೈರು ಬ್ಯಾಕಲ್ಲಿ ಅಂಟ್ಕೊಂಡ್ಬಿಡ್ತದೆ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ಜನ ಜಾಸ್ತಿ ಚಪ್ಪಾಳೆ ಹೊಡಿತಾರಲ್ಲ, ಆ ಜಾಗದಲ್ಲಿ ಸ್ವಲ್ಪ ಅದುಮ್ಕೊಂಡು ಸೈಲೆಂಟ್ ಆಗಿರ್ಬೇಕು. ಅವಾಗ ತುಂಬಾ ಸಕ್ಸಸ್ಫುಲ್ ಆಗ್ತಾನೆ ಆರ್ಟಿಸ್ಟ್. ಚಪ್ಪಾಳೆ ಹೊಡೆದಷ್ಟು ಆಮೇಲೆ ಇನ್ನೇನು ಶುರು ಮಾಡ್ದ ಅಂದ್ರೆ ಅದೆಲ್ಲೆಲ್ಲಿ ಇಟ್ಬಿಡ್ತಾರ ಬ್ಯಾಕ್ಗೆ ಗೊತ್ತಾಗಲ್ಲ. ಹಂಗಾಗಿ ತುಂಬಾ ಒಳ್ಳೆ ಮೆಸೇಜ್ ಹೇಳಿದೆ. ಸಾರಿ ಕೇಳು ಬೇಡ ನೀನ್ ತೆಗಿಬೇಡ, ಆಗ್ಲೇ 20 ಸರಿ ಕೇಳ್ಬಿಟ್ಟಿದ್ಯಾ. ನಿಮ್ಗೇನು ಅನ್ನಿಸ್ತು ಫೀಲ್? ಜಗಣ, ಒಂದ್ ಮಾತು ಹೇಳ್ಬೇಕು ಅಂತಂದ್ರೆ, ಚಿಕ್ಕಣ್ಣನ ನಿಜವಲ್ಲ ಸರ್, ನಾನು ಕಾಮಿಡಿ ಕಿಲಾಡಿನ ನೋಡಿದ್ಮೇಲೆನೆ ನಾನು ಫಸ್ಟ್ ಪಿಕ್ಚರ್ ಕ್ಯಾಸ್ಟ್ ಮಾಡಿದ್ ನಾನು ಅವತ್ತೆ. ಇವನಲ್ಲಿ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ.
ಟಕ್ಕಂತ ಕ್ಯಾಚ್ ಮಾಡ್ತಾನೆ. ನಮ್ ಟೈಗರ್ ಪಿಕ್ಚರ್ ಅಲ್ಲಿ ಇಂಟ್ರೊಡಕ್ಷನ್ ಶಾರ್ಟ್ ಚಿಕ್ಕಣ್ಣಂದ್ ಇಟ್ಟಿರೋದೇ ನಾವು ಬಾಹುಬಲಿ ಸಿನಿಮಾ ಮೇಲೆ. ಹೌದಾ? ನೋಡಿ ಅದು ಹೆಂಗ್ ಸಿಂಕ್ರನೈಸ್ ಆಗಿದೆ. ಇಲ್ಲ ನಿಜವಲ್ಲೂ ಚೆನ್ನಾಗಿತ್ತು. ಈಗ ಟೈಗರ್ ರಿಲೀಸ್ ಆಗಿದೆ, ನೋಡ್ತಿದ್ದಾರೆ. ನಮ್ಮ ಇವರು ನೈನಾ ಅವಳ ಹೆಸರು ಅಲ್ಲ ಸರ್, ನನ್ ಕೈ ನೋಡ್ರಿ ಯಾವ ಐಟಲ್ ತೋರಿಸ್ತಾ ಇದ್ದೀನಿ. ಸಂಜು ಬಸಯ್ಯ. ಸಂಜು. ಯಾವ ಸಂಜುನಾ? ಆಗ್ಲೇ ಸಂಜುನು ಜೊತೆಲಿ ಒಂದು ಪಿಕ್ಚರು ಮಾಡ್ಬಿಟ್ವಿ. ಸೂಪರ್. ಬಟ್ ರಾಜಮೌಳಿ ಅವರಂತೂ ದೇವರಣ್ಣ ಶಾಕ್ ಆಗ್ಬಿಟ್ವಿ ನಾವು. ಗಿಟ್ಟು ಅಲ್ಲ ದೇವರಣ್ಣ ಒಂಚೂರು ದಪ್ಪ ಆಗ್ಬಿಟ್ರೆ ಕನ್ಫ್ಯೂಸ್ ಆಗ್ತಾರೆ ಅವ್ರ ಹೆಂಡತಿ. ಯಾಕೋ ಬರೀ ಅವ್ರ ಮನೆಯವ್ರ ಮೇಲೆ. ನನಗೇನೋ ಚಿಕ್ಕಣ್ಣ ಇಲ್ಲಿ ಕೂತಿರೋ ಸರಿ ಇಲ್ಲ, ಅಲ್ಲಿ ನೈನನ್ ಪಕ್ಕ ಬರ್ಲಿ ಅಂತ. ಸ್ವಲ್ಪ ಜಾಗ ಮಾಡ್ಕೊಡಿ. ಅಲ್ಲ ಹೆಚ್ಚು ಕಮ್ಮಿ ಅಮಿತಾಬ್ ಬಚ್ಚನ್ ಜಯಬಾದರಿ ಟೈಪ್. ಮಿಕ್ಕಿದ್ದು ತಮಗ್ ಬಿಟ್ಟಿದ್ದು. ಮಾತಾಡಿ, ಮಾತುಕತೆ ಹೆಂಗಾರು ಮಾಡ್ಕೋಬಹುದು. ಬಹಳ ಅಪ್ರಿಶಿಯೇಟ್ ಮಾಡ್ದಮ್ಮ ನಿನ್ ಬಗ್ಗೆ. ಅಣ್ಣ ಹೇಳ್ತೀನಿ, ಈ ತರ ಮಾಡ್ದೆ ಎಂತ ಬ್ಯೂಟಿಫುಲ್ ಆರ್ಟಿಸ್ಟ್ ನನ್ಗೆ ಫೋನ್ ನಂಬರ್ ಸಿಕ್ಕಿಲ್ಲ. ಸಿಕ್ಕಿದ್ರೆ ನಾನು ಮುಂಚೆನೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂತಿದ್ದೆ. ನನ್ಗೆ ಯಾವ್ದೋ ಒಂದು ಫಿಲಮ್ ಬೇಕಾಗಿತ್ತು ಅಂತ ಹೇಳಿ. ದೇವರಣ್ಣ ಇಲ್ಲ, ಸುಳ್ಳು ಹೇಳ್ತಿದ್ದಾರೆ. ಇಲ್ಲ ಚೆನ್ನಾಗ್ ಮಾಡ್ತಾರೆ. ಹಾಯ್ ಚಿಕ್ಕಣ್ಣ ಅವರೇ, ಮೈ ಸೆಲ್ಫ್. ಓನ್ಲಿ ಚಿಕ್ಕ ಅನ್ಬೇಕು. ಪರಿಚಯ ಆಯ್ತು. ಒಂದ್ ಬಕ್ಕೆ ಕೊಡ್ರ ಕೈಗೆ. ಈಗ ನೀನು ಆಕೆ ಕಲೆ, ಅವಳು ಹೆಂಗ್ ಆಕ್ಟ್ ಮಾಡ್ತಾಳೆ, ನಿನಗೇನ್ ಅನ್ನಿಸ್ತು ಅದನ್ನ ಟೋಟಲ್ ಇಂಗ್ಲಿಷ್ ಅಲ್ಲಿ ಹೇಳು, ಹೆಂಗಿರುತ್ತೆ ಅನ್ನೋ. ಹಾಯ್ ನಾಯನ. ಹಾಯ್. ಅಯ್ಯೋ, ಆಕ್ಟಿಂಗ್ ಇಸ್ ವೆರಿ ಕೂಲ್. ಥ್ಯಾಂಕ್ ಯು ಡಾರ್ಲಿಂಗ್. ಆಯ್ತು ಬಿಡಪ್ಪ, ನಿಮ್ ಮಂಡ್ಯ ಶೈಲಿಲೇ ಹೊಡ್ಬಿಡಪ್ಪ, ಬೇಡ ಇಂಗ್ಲಿಷ್ ಬಿಟ್ಟಾಕ ಬೇಕಾಗಿಲ್ಲ ನಮ್ಗೆ. ಅದು ಹೂ ಉದ್ರೋಯ್ತದೆ ಇಂಗ್ಲಿಷ್. ನಾನ್ ನಮ್ ಸ್ಟೈಲ್ ಅಲ್ಲಿ ಇಟ್ಕೊಂಡಿದ್ದೆ. ಇಲ್ಲ ಪರವಾಗಿಲ್ಲ, ಅವ್ರ ಮೇಲ್ ತಂದ್ರು. ನಯನ ಹೇಳಿ. ಹೆಸರಷ್ಟೇ ಸುಂದರವಾಗಿದೆ ನಿಮ್ಮ ನಯನ. ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಹಾರ್ಟ್. ಸ್ವೀಟ್ ಆರ್ಟ್, ಬ್ಲಾಕ್ ಆರ್ಟ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ಆಪಲ್ ಕೇಕ್ ಸರ್ ಎಷ್ಟೇ ಡಾರ್ಕ್ ಆಗಿದ್ರು ಟೇಸ್ಟ್ ಸಖತ್ತಾಗಿರುತ್ತಲ್ಲ. ಅದೇ ಆಪಲ್ ಕೇಕ್ ಅಂತ ಟೇಸ್ಟ್ ಚೆನ್ನಾಗಿದೆ, ತಿನ್ಬೇಕಾಗಿರೋ ನಾನು ಟೇಸ್ಟ್ ಅವ್ರು ಹೇಳ್ತಾವ್ರೆ. ಥ್ಯಾಂಕ್ ಯು. ಒಂದು ಆಪಲ್ ಕೇಕ್ ಅಂತ ನೀನ್ ಹೇಳ್ದಲ್ಲ, ಅದೊಂದು ನಾನು ಫೈನಲ್ ಟಚ್ ಕೊಟ್ಟಿವ್ಯಮ್ಮ, ಬರಮ್ಮ ಪಕ್ಕದಲ್ಲಿ. ಆಪಲ್ ಕೇಕ್ ಆಪಲ್ ಕೇಕ್ ಅಮ್ಮ.